ಪಿತಾಮಹ ಭ್ರಷ್ಟಾಚಾರ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರ ಅಶ್ವಥ್ ನಾರಾಯಣ್ ಎದ್ರೆ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು, ಎಲ್ಲ ರೈತರನ್ನೆಲ್ಲ ಯಾರು ಹೇಳ್ತಾರೆ ಅಂತ ಗೊತ್ತಿದೆ ಚೆನ್ನಾಗಿ. ರಾಜ್ಯ ಸರ್ಕಾರ ಹೇಳ್ತೀರಾ ಟೈಮ್ ಕೊಡ್ರಿ, ನಾನು ಅಂಕಿಅಂಶ ಅದಕ್ಕೋಸ್ಕರ ಸರ್ಕಾರ ಬಂದಾಗಿಂದನು ನಿಮ್ ನಾಯಕರು ನಿಂತಿದ್ದಾರೆ. ಉತ್ತರ ಕೊಡುವಾಗ ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ, ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರೋ ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ವಿನಃ ಇಲ್ಲ ಅದರಲ್ಲಿ ಬೇರೆ ಯಾವ ಅರ್ಥೈಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ, ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಮಾತಾಡೋದು ಇಲ್ಲ, ಮೈಕ್ ಎಲ್ಲ ಹೌದು ಸರ್. ಈಗ ನೋಡಿ, ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಹೇಳ್ಬೋದು, ಅವ್ರ ಹತ್ರ ಇರೋದು ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ಕೋರಿಕೆ ಏನು? ಚರ್ಚೆ ಮುಂದುವರಿಸಿ. ಮಂತ್ರಿಗಳು ಸಮರ್ಥರಿದ್ದಾರೆ, ಪಾಪ ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ತಂದಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಈಗಲಾರ ಚರ್ಚೆ ಕೊಡ್ರಿ, ಈಗಲಾರ ಚರ್ಚೆ ಕೊಡಿ. ವೈಯಕ್ತಿಕವಾಗಿ ಈಗಲಾರ ನೋಡಿ ಚರ್ಚೆಗೆ ಪಾಪ ಎದುರ್ಕೊಂಡವ್ರೆ. ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಬೈತಿರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಬೈತಿಲ್ಲ. ನಿಮ್ಗೆ ಕೃಷಿ ನಿಮ್ಗೆ ಏನೇ ಕೃಷಿ ಬಗ್ಗೆ ಮಾತಾಡ್ತೀರಾ? ಮಾತಾಡಿ, ನಿಮ್ಮ ಇಲಾಖೆ ಮಾತಾಡಿ. ನಿಮ್ಮ ಇಲಾಖೆ ಮಾತಾಡಲ್ಲ, ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡಿದೆ. ಅಶ್ವಥ್ ನಾರಾಯಣ ಇಟ್ಟನ್ ಎಲ್ಲಿ ಇಟ್ಟನ್ ರನ್ನು? ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ, ನೀವು ವಕೀಲರೇ. ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವು
ನೀವೊಬ್ಬರು ಸಚಿವರೇನು? ಕೋರ್ಟಲ್ಲಿ ಹೋಗಿ ಇಲ್ಲೇನೋ ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ ನಿಮಗೆ? ಅಸಮರ್ಥರು ಅಸಮರ್ಥರು ನೀವು ಮಾತಾಡಿ. ಮಾತಾಡೋ ಬಗ್ಗೆ ಮಾತಾಡಿ. ನ್ಯಾಯಾಲಯಕ್ಕೆ ಕೇಳ್ತಾರೆ. ನ್ಯಾಯಾಲಯಕ್ಕೆ ಹೋಗ್ಬೇಕಾ? ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ಸರ್ಕಾರ. ನಿಮ್ಗೆ ಏನೆಲ್ಲ ನೈತಿಕತೆ ಇದೆ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಈ ಭ್ರಷ್ಟಾಚಾರ ಸತ್ಯ ಕೈ ಆಗಿರುತ್ತೆ. ಅವ್ರು ಎತ್ತಿಕೊಂಡು ಬೇರೆ ಮಾತಾಡಿದ್ರೆ ಹೌದು. ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳೋದಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದಲ್ಲಿ? ಯಾರು? ನಾವು ಹೇಳಿಲ್ಲ, ನಾವು ಹೇಳಬೇಡ, ನಾವು ಹೇಳಬೇಡ, ಹೇಳಬೇಡ. ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಅಂದ್ರೆ ಗೊತ್ತು ಜನಕ್ಕೆ ಯಾರು ಮಾಡಿ? ನಾನು ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಸಭೆ ಆಗ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋದು ಯಾರು ಅಂತ ಗೊತ್ತು. ನೀವು ಯಾರು ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ತುಂಬಿರೋ ನೀವು, ಭ್ರಷ್ಟಾಚಾರದಲ್ಲಿರೋ ರಾತ್ರಿಗೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ ಉತ್ತರ.